ನೆನೆ ಗೌರಿ ದೊಡ್ಡೋಳಾಗಿದ್ದಾಳೆ ಅಂತ ಹೇಳಿ ನಾವು ವಿಡಿಯೋ ಮಾಡಿ ಹಾಕಿದ್ವಲ್ವಾ. ಅದಾದ್ಮೇಲೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಅವ್ರು ದೊಡ್ಡವರಾಗಿದ್ದಾರೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೆಣ್ಮಕ್ಳಿಗೆ ಹೆಂಗೆ ಫಸ್ಟ್ ಮೆನ್ಸುರಲ್ ಸೈಕಲ್ ಆಗುತ್ತೆ, ಅದೇ ರೀತಿ ಹುಡುಗಿ ಕ್ಯಾಟ್ಗಳಲ್ಲೂ ಆಗುತ್ತೆ. ಫಿಮೇಲ್ ಕ್ಯಾಟ್ಸ್ ಗಳಲ್ಲಿ 8 ತಿಂಗಳಿಗೆ ಫಸ್ಟ್ ಹೀಟಿಗೆ ಬರ್ತಾರೆ. ಕೆಲವರಿಗೆ ವರ್ಷ ಆಗುತ್ತೆ, ಬಟ್ ಕೆಲವ್ರಿಗೆ 8 ತಿಂಗಳಿಗೆ ಬರುತ್ತೆ. ಇವರ ಒಂದು ಡೈಲಿ ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ. ಇವ್ರು ನಡೆಯುವಂತ ಪೋಸ್ಚರ್, ಇವ್ರ ಡಯಟ್, ಇವ್ರ ಆಕ್ಟಿವಿಟಿ ಎಲ್ಲಾನು ಚೇಂಜ್ ಆಗುತ್ತೆ. ಸೊ ಹೀಟಿಗೆ ಬಂದ್ರೆ ನೋಡಿ ಈ ತರ ಒಂದು ಪೋಸ್ಚರ್ನ ಅವರು ಶುರು ಮಾಡ್ತಾರೆ, ಲೋ ಆಂಗಲ್ ಅಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಂಗಂತ ಇವಾಗ ಅವರು ದೊಡ್ಡವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಬಿಡೋದು, ಅಥವಾ ಹುಡುಗ ಗೊತ್ತಾಗುತ್ತೆ, ಹುಡುಗಂಗೆ ಗೊತ್ತಾದ್ರೆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಹುಡುಗನ ಜೊತೆ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇವಳನ್ನು ಕಳಿಸಬಾರ್ದು, ಅವನನ್ನು ಬಿಡಬಾರ್ದು. ಹೊಟ್ಟೆ ತುಂಬಾ ಊಟ ಹಾಕಿ ಚೆನ್ನಾಗಿ ನೀರು ಕುಡಿಸ್ಬಿಟ್ಟು ಮಲಗಿಸ್ಬೇಕು. ನಾಯಿಗಳಿಗೆ ರೆಡ್ ಬ್ಲೀಡಿಂಗ್ ಆದ್ರೆ ಬೆಕ್ಕುಗಳಿಗೆ ವೈಟ್ ಬ್ಲೀಡಿಂಗ್ ಆಗುತ್ತೆ. ಗಲೀಜು ಮಾಡೋದಿಲ್ಲ ಫಸ್ಟ್ ಪಾಯಿಂಟ್. ಆಮೇಲೆ ಸ್ಮೆಲ್ ಬರೋದಿಲ್ಲ. ಅವ್ರು ಅದನ್ನ ಪ್ರೈವೇಟ್ ಪಾರ್ಟ್ ನ ಕ್ಲೀನ್ ಮಾಡ್ಕೋತಾನೆ ಇರ್ತಾರೆ. ಇವ್ರಿಗೆ 5 minutes ಕ್ಲೀನ್ ಮಾಡ್ಕೋತಾನೆ ಇರ್ತಾರೆ ಪ್ರೋಸೆಸ್. ಅದನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಅಳ್ತಾರೆ, ಜೋರಾಗಿ ಸೌಂಡ್ ಮಾಡ್ತಾರೆ, ಎಲ್ಲಾ ರೀತಿ ಆಕ್ಟಿವಿಟೀಸ್ ಬದಲಾಗುತ್ತೆ. ಬೇರೆ ಕ್ಯಾಟ್ಗಳಿಗೆ ಸ್ಮೆಲ್ ಗೊತ್ತಾದಾಗ ಅಟ್ಯಾಕ್ ಮಾಡೋದಕ್ಕೆಲ್ಲಾನು ಟ್ರೈ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಮೇಟ್ ಮಾಡಿಸ್ಬೇಕು ಅಂದ್ರೆ 1.5 ವರ್ಷದ ಮೇಲೆ ಮಾಡಿಸಿದ್ರೆ ಓಕೆ. ಮುಂಚೆನೆ ಫಸ್ಟ್ ಹೀಟ್ ಅಲ್ಲೇ ಮಾಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಇನ್ನ ಬೆಳವಣಿಗೆ ಆಗ್ಬೇಕು. ಫಸ್ಟ್ ಪ್ರೊಸೆಸ್ ಇದು, ಫಸ್ಟ್ ಸೈಕಲ್ ಅಷ್ಟೇನೆ. ನೀವು 1.5 ವರ್ಷ ಆದ್ಮೇಲೆ ಮಾಡಿಸ್ಕೋಬಹುದು. ಬೇಡ ನನಗೆ ಅಂತಂದ್ರೆ ಈ ಫಸ್ಟ್ ಹೀಟ್ ಅಲ್ಲೇನೆ ಆಪರೇಷನ್ ಮಾಡ್ಬಿಡ್ತಾರೆ, ಆಪರೇಷನ್ ಮಾಡಿಸ್ಕೋಬಹುದು. ನಿಮ್ಮ ಅನುಕೂಲ ಹೇಗೆ ಆ ತರ ಮಾಡಬಹುದು. ಪ್ಲಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕ್ಸಿ. ಇಷ್ಟೊಂದು ಹೆಲ್ದಿಯಾಗಿ ಇವ್ರ ಫರ್ರು ಇಷ್ಟು ಚೆನ್ನಾಗಿ ಗ್ರೋ ಆಗಿ ಕೂದಲು ಉದುರದೆ ಇರಬೇಕು ಅಂತ ಅಂದ್ರೆ ಉದುರಬಾರ್ದು ಅಂತ ಅಂದ್ರೆ ವ್ಯಾಕ್ಸಿನ್ ಕಂಪಲ್ಸರಿ. ಜೊತೆಗೆ ಈ ಟೈಮಲ್ಲಿ ಅವರು ತುಂಬಾ ಸಪ್ಪಕ್ಕಿರ್ತಾರೆ, ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ, ಮುದ್ದು ಮಾಡಿ. ಸೊ ಇದು ಅವರ ಪ್ರೋಸೆಸ್. ಸೇಮ್ ಮನುಷ್ಯನ್ ಹೆಂಗಾಗುತ್ತೋ ಅದೇ ರೀತಿ ಆಗುತ್ತೆ. ಬಟ್ ಬೆಕ್ಕುಗಳು ಸಿಕ್ಕಾಪಟ್ಟೆ ಹೈಜೀನ್ ಆಗಿರ್ತಾರೆ. ಈ ತರ ಆಂಗಲ್ ತಗೊಂತಾರೆ, ಈ ತರ ಪೊಸಿಷನ್ ತಗೊಂತಾರೆ. ಸೊ ಹೀಟಲ್ಲಿ ಇರ್ತಾರಲ್ಲ, ಮುಖ ನೋಡಿ ಗೌರಿ ಪಾಪ, ಕಣ್ಣೆಲ್ಲ ಚಿಕ್ಕ ಚಿಕ್ಕದ್ ಮಾಡ್ಕೊಂತಾರೆ, ಮೂಗೆಲ್ಲ ಪಿಂಕಿ ಮಾಡ್ಕೊಂತಾರೆ. ಸೊ ಇದು ಅವ್ರದ್ದು ಫಸ್ಟ್ ಸೈಕಲ್ ಪ್ರೋಸೆಸ್ ಅಷ್ಟೇ.